ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಾವುದಕ್ಕೂ ಅಪ್ಪ ಅಮ್ಮ ಏನೂ ಇಲ್ಲ, ಎಲ್ಲ ಹರಾಮಿ ಬೇರಾಮಿ ಆಸ್ತಿಗಳೇ. ಒಂದಕ್ಕೂ ಲೆಕ್ಕ ಇಲ್ಲ, ಒಂದಕ್ಕೂ ಟ್ಯಾಕ್ಸ್ ಕಟ್ಟಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಾ. ಮನಿ ಲಾಂಡ್ರಿ, ಹವಾಲಾ ಮನಿ, ಬ್ಲಾಕ್ ಮನಿ, ಒಂದಲ್ಲ ಎರಡಲ್ಲ, ಎಲ್ಲದರಲ್ಲೂ ಕೈ ಹಾಕಿದ್ದೀರಾ. ಎಲ್ಲ ಪ್ರೂವ್ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲಿ ಇರ್ಬೇಕಾಗತ್ತೆ. ಕಸ್ಟಡಿಗ ವಾರಂಟ್ ಇದೆಯಾ? ಅದಿಲ್ದೆ ಬಂದ್ಬಿಡ್ತೀವ? ಎಲ್ಲ ಇಟ್ಕೊಂಡೇ ಬಂದಿರೋದು. ಬನ್ನಿ ನಮ್ಮ ಜೊತೆ ಹೋಗೋಣ. ಸರ್, ಮರ್ಯಾದೆಯಿಂದ ಕರೀತಿದ್ವಿ, ಬನ್ನಿ ನಮ್ಮ ಜೊತೆ. ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ಪ್ಲೀಸ್, ನಾನು ಫೋನ್ ಮಾಡ್ಬೋದಾ? ಏನ್ ಸರ್, ಇನ್ಫ್ಲೂಯೆನ್ಸಾ? ಅಲ್ಲ ಸರ್, ಒಂದು ಪರ್ಸನ್ ಕಾಲ್ ತಗೊಳ್ಳಿ. ಹೇಳಿ, ಏನು ಫೋನ್ ಮಾಡಿದ್ದು? ಏನಿದೆಲ್ಲ ನನ್ನ ಮೇಲೆ ಇಡೀ ಅಧಿಕಾರಿಗಳನ್ನ ಚೂ ಬಿಟ್ಟು ಗೆದ್ದೆ ಅಂತ ಬೀಗ್ತಾ ಇದೀಯಾ? ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನಿಂದೆ ಕಿತಾಪತಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ನನಗೆ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ. ಇದ್ದಿದ್ರೆ ನಾನು ನಿಮ್ಮನ್ನು ಯಾವಾಗಲೂ ಸಿಕ್ಕಾಕ್ಸ್ಬೋದಾಗಿತ್ತು. ಪ್ರಾಯಶಃ ನಿಮ್ಮ ಪಾಪದ ಕೂಡ ತುಂಬಿದೆ ಅನಿಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ. ಇದನ್ನೇ ಕರ್ಮ ಅನ್ನೋದು. ಕರ್ಮ ಯಾರ ಅಡ್ರೆಸ್ನೂ ಮರೆಯಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ. ಅದಕ್ಕೆ ನಿಮ್ಮ ಕರ್ಮ ಇಡೀ ರೂಪದಲ್ಲಿ ಬಂದಿದೆ ಅಷ್ಟೇ. ಇದರಲ್ಲಿ ನಂದೇನೂ ಇಲ್ಲ. ಮಾಡಿದ್ದು ನಾವು ಮಾರಾಯ ಅಂತಾರಲ್ಲ, ನೀವೇನು ಬಿತ್ತಿದ್ರೋ ಅದ್ರ ಫಲ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ. ಜೈಲಿಗೆ ಹೋಗಿ ಬನ್ನಿ. ಜೈಲಿಗೆ ಹೋಗಿ ಬಂದಮೇಲಾದರೂ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ಆಗ್ಬೋದು. ಹೋಗಿ ಬನ್ನಿ. ಏನು ಕಿಂಡಲ್ ಮಾಡ್ತಿದ್ಯಾ? ಮಾಡು. ತೀರ್ಥಯಾತ್ರೆನೋ ಅಥವಾ ನಿಮ್ಮ ಕಡೆ ಶವಯಾತ್ರೆನೋ ಅಂತ ಸದ್ಯದಲ್ಲಿ ಗೊತ್ತಾಗುತ್ತೆ. ನಾನು ಹೋದ್ರೆ ವಾಪಸ್ ಬರ್ತೀನಲ್ಲ, ಆಮೇಲೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಯಾವುದಕ್ಕೂ ರೆಡಿಯಾಗಿರಿ. ನೀವು ರೆಡಿ ಇರಿ. ನೀವು ಆಚೆ ಬಂದ ತಕ್ಷಣ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಅದೆಲ್ಲ ಏನೋ ಬೇಡ. ನಿನ್ನ ಕಡೆಯಿಂದ ಏನೇ ಬಂದರೂ ನನ್ನ ಪಾಲಿಗೆ ಅದು ಸಿಹಿ ಆಗಿರೋ ಸಾಧ್ಯ ಇಲ್ಲ, ಕಹಿ ಆಗಿರುತ್ತೆ. ವಾಪಸ್ ಬರ್ತೀನಲ್ಲ, ನೋಡ್ಕೋತೀನಿ. ಪ್ರತಿಯೊಂದಕ್ಕೂ ಲೆಕ್ಕ ಚುಕ್ತಾ ಮಾಡ್ತೇನೆ, ಯಾವುದನ್ನು ಬಾಕಿ ಇಟ್ಕೊಳ್ದಿಲ್ಲ. ಸರಿ, ಅದನ್ನ ಆಮೇಲೆ ನೋಡೋಣ. ಹೋಗಿ ಬನ್ನಿ. ಬನ್ನಿ, ಹೊರಡೋಣ. ಯಾರು? ರಾಜೇಂದ್ರ ಭೂಪತಿ ಅವರು. ಏನಂತೆ? ಇಡಿ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಕಾರಣ ಅನ್ಕೊಂಡು ಫೋನ್ ಮಾಡಿದ್ದಾರೆ. ಈಗೇನ್ ಮಾಡ್ತೀರಾ? ಅವ್ರೇನು ಜಾಸ್ತಿ ದಿವಸ ಜೈಲಲ್ಲಿ ಇರಲ್ಲ, ಒಂದು 2-3 ತಿಂಗಳು ಬೇಗ ತಗೊಂಡು ಆಚೆ ಬರ್ತಾರೆ. ಅವ್ರು ಹೊರಗೆ ಬಂದ ತಕ್ಷಣ ಮಲ್ಲಿನೇ ನಿನ್ನ ಮಗಳು ಅಂತ ಅವ್ರ ಡೆಲಿವರಿ ಮಾಡೋಣ. ಅಪ್ಪ ಮಗಳನ್ನ ಒಂದು ಮಾಡೋಣ. ಜಾಸ್ತಿ ದಿವಸ ಇದನ್ನ ನಾವು ಮುಂದೆ ತಳ್ಳೋದು ಬೇಡ. ಹೌದು ಗೌತಮರೇ, ಅವ್ರು ಹೊರಗಡೆ ಬರ್ತಿದ್ದಂಗೆ ಈ ಸತ್ಯ ಹೇಳ್ಬಿಡೋಣ. ಬೇಬಿ, ಏನ್ ಬೇಬಿ ಇದೆಲ್ಲ? ಏನಾಯ್ತು? ಎಲ್ಲ ನಿಮ್ ಹೆಂಡತಿ ಕೊಟ್ಟಿರೋ ಗಿಫ್ಟು. ವಾಟ್? ಮಲ್ಲಿನ ಅವಳು ಈ ತರ ಮಾಡೋದ್ಲಾ? ಬೇಬಿ, ಅವಳು ಬಂದಿದ್ದು ಸಾರಿ ಕೇಳೋದಕ್ಕೆ ಅಂತ. ಬೇಬಿ ಕೇಳಿದ್ಲು, ಅದೇ ನೀವು ನೋಡ್ತಾ ಇದ್ದೀರಲ್ಲ ಈ ತರ. ಏನ್ ಹೇಳ್ತಾ ಇದೀಯ ಬೇಬಿ? ಆರ್ ಯು ಸೀರಿಯಸ್? ಜೈ, ನಾವು ಅವಳನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ. ಆದ್ರೆ ಅವಳು ನಾವು ಅನ್ಕೊಂಡಂಗಲ್ಲ ಜೈ. ಅವಳು ನೋಡಕ್ ಮಾತ್ರ ಇನ್ನೋಸೆಂಟ್ ತರ ಇರೋದು. ದಡ್ಡಿ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ತರ ಇದ್ದಾಳ ಅಷ್ಟೇ. ಆದ್ರೆ ಅವಳು ದೊಡ್ಡ ಹೆಮ್ಮಾರಿ. ತಲೆ ಕೆಟ್ರೆ ಅಂತೂ ಅಷ್ಟೇ ಕತೆ. ಈಗಲೂ ನನಗೆ ನೆನ್ಸ್ಕೊಂಡ್ರೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಬೇಬಿ, ಅಂತದ್ ಏನ್ ಮಾಡಿದ್ಲು ಬೇಬಿ? ಮಚ್ಕಿಸ್ ತಂದಿಲ್ಲ? ಸದ್ಯ ಅದು ಒಂದು ತಂದಿರ್ಲಿಲ್ಲ. ತಂದಿದ್ದಿದ್ರೆ ಅಷ್ಟೇ ನನ್ನ ಕತೆ. ಜಸ್ಟ್ ಪೊರ್ಕೆಲೆ ಮಚ್ಚಿನ ಲೆವೆಲಿಗೆ ಹೊಡೆದೋಗಿದ್ದಾಳೆ ಗೊತ್ತಾ? ಪೊರ್ಕೆಲ್ಲ? ಸಾರಿ ಕೇಳ್ತೀನಿ ಅಂತ ಬಂದವಳು ಈ ರೀತಿ ಬಿಹೇವ್ ಮಾಡೋಗಿದ್ದಾಳ? ಅವಳಿಗೆ ಬೇಬಿ ಪ್ಲೀಸ್ ನನಗೆ ಎಕ್ಸಾಕ್ಟಾಗಿ ಏನಾಯ್ತು ಅಂತ ಹೇಳಿ ಪ್ಲೀಸ್.
ಇಲ್ಲಿಗೆ ಬಂದು ಇಷ್ಟೊಂದು ಅವಳಿ ಕೊಟ್ಟದ್ಲ. ತುಂಬಾ ನೆಚ್ಕೊಂಡ್ಬಿಟ್ಟಿದ್ದಳು ಅವಳು. ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಜೈ, ಇವತ್ತು ನೋಡಬೇಕಿತ್ತು ಅವಳನ್ನ ಹೆಂಗೆ ಟ್ರೀಟ್ ಮಾಡಿದ್ಲು ಗೊತ್ತಾ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಆ ನೋವು ಜೊತೆ ಈ ನೋವು ಬೇರೆ. ಪ್ಲೀಸ್ ಬೇಬಿ, ಬೇಜಾರು ಮಾಡ್ಕೋಬೇಡ. ಮಲ್ಲಿ ಆ ಭೂಮಿಕಾ ಮತ್ತೆ ಅಣ್ಣನ ಸಪೋರ್ಟ್ ಇದೆ ಅಂತ ಇಷ್ಟೆಲ್ಲ ಆಡ್ತಿದ್ದಾಳೆ. ಏನು ಮಾಡ್ಕೋತಾಳೋ ಮಾಡ್ಕೊಳ್ಳಿ, ಮಾತಾಡಿ ಮನೆಯವ್ರ ಮುಂದೆ ಸುಮ್ಮನೆ ಕೆಟ್ಟವನಾಗೋದು ಯಾಕೆ ಅಂತ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೇ ಬೇಬಿ. ಆದರೆ ಅವಳು ಇವತ್ತು ಮಾಡಿರೋ ಕೆಲಸಕ್ಕೆ ಅವಳು ಒಳ್ಳೆ ಪಾಠ ಕಲಿಸಿದೆ. ನಾನಂತೂ ಸುಮ್ಮನೆ ಇರೋದಿಲ್ಲ ಬೇಬಿ. ಅವಳೇನು ಅವಳ ಜಾಗ ಏನು ಅದನ್ನು ಕ್ಲಿಯರಾಗಿ ಅರ್ಥ ಮಾಡಿಸ್ತಾನೆ ಇವತ್ತು ನಾನು ಅವಳಿಗೆ. ಬೇಬಿ ನೋಡು, ಐ ಆಮ್ ರಿಯಲಿ ಸಾರಿ. ಅವಳ ಕಡೆಯಿಂದನೂ ಸಾರಿ, ನನ್ನ ಕಡೆಯಿಂದನೂ ಸಾರಿ. ದಯವಿಟ್ಟು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ ಬೇಬಿ. ನೋಡು ನೋಡು, ನಿನಗೆ ನಾನಿದ್ದೀನಿ. ಏನೇ ಆಗಲಿ ನಿನ್ನ ಜೊತೆ ನಾನಿರ್ತೀನಿ. ಇದನ್ನು ಯಾವತ್ತೂ ಮರಿಬೇಡ ನೀನು. ಇವತ್ತು ಮಾಡ್ತೀನಿ, ಇದೇ ಅವಳಿಗೆ ಒಳ್ಳೆ ಬುದ್ಧಿನೇ ಕಲಿಸ್ತೀನಿ. ಅವಳಿಗೆ ಆಗಬೇಕು, ಸರಿಯಾಗಿ ಆಗಬೇಕು. ಮಲ್ಲಿ, ಮಲ್ಲಿ, ಮತ್ತೇನೋ ಅವತರ ಎತ್ಕೊಂಡು ಬರ್ತವ್ರೆ. ಬರ್ಲಿ ಬರ್ಲಿ. ಏಯ್, ಗಿರಜಾಳೆ ಮೇಲೆ ಏನೇ ಕೂತಿದ್ಯಾ? ಈಗ ನೀನೇನು ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿ? ಸಮಾಧಾನ ವಸಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ಕೈ ಎತ್ತೋಷ್ಟು ಧೈರ್ಯ ಬಂದ್ಬಿಡ್ತಾ, ಅಥವಾ ಹಿಂದೆ ಏನೆಲ್ಲ ಆಗೈತೆ ಅಂತ ಮರ್ತೋಗ್ಬಿಟ್ರಾ? ವಸಿ ಹಿಂದೆ ಹೋಗ್ಬಿಟ್ಟು ಏನೆಲ್ಲ ಆಗಿತ್ತು, ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ. ಅವ್ರು ಬರೀ ವ್ಯಕ್ತಿ ಅಲ್ಲ, ಒಂದ್ ಶಕ್ತಿ. ಮಲ್ಲಿ ಮೇಲೆ ಕೈ ಮಾಡೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಹೇಳಿ, ನನ್ನ ಮೇಲೆ ಕೈ ಎತ್ತೋ ಧೈರ್ಯ ಇನ್ನೂ ಆಯ್ತಾ? ಏಯ್, ಏನ್ ಅನ್ಕೊಂಡಿದ್ಯಾ ನಿನಗೆ ನೀನು? ಇಲ್ಲಿ ನನ್ನ ಮುಂದೆ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿ ಸಾರಿ ಕೇಳ್ತೀನಿ ಅಂತ ಅಲ್ಲಿ ಹೋಗಿ ಹೊಡೆದು ಬರ್ತೀಯ ಅವಳಿಗೆ? ಎಷ್ಟೇ ಧೈರ್ಯ ನಿನ್ಗೆ? ಅವಳು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಹೊಡಿದೆ ಇನ್ನೇನು ಆರ್ತಿ ಎತ್ತಿ ಬಾಗ್ನ ಕೊಟ್ಟು ಮಳ್ ತುಂಬ್ಸ್ ಬರ್ಬೇಕಿತ್ತ. ಗಂಡ ಹೆಂಡತಿ ಮತ್ತೆ ಕಡ್ಡಿ ಅಲ್ಲಾಡ್ಸರೋ ಬಿಣ್ಣಾನ್ಗಿತ್ತಿ ಅವಳು. ಹೊಡಿದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಕಂಡೋರ್ ಗಂಡಂತವ ಚೆಲ್ಲಾಟ ಆಡ್ತಾರಲ್ಲ ಅಂತವ್ರನ್ನ ಜನ ಏನಂತಾರೆ ಅಂತ ಗೊತ್ತಾ? ಬೇಡ ಬಿಡಿ, ಅದನ್ನೆಲ್ಲ ಹೇಳ್ಬಿಟ್ಟು ನನ್ ಬಾಯಾಗ ಹೊಲ್ಸ್ ಮಾಡ್ಕೊಳ್ಳಿ. ಈ ಸಲ ಬರೀ ಪೊರ್ಕೆಲ್ ಹೊಡೆದು ಬಂದಿದ್ದೀನಿ. ಈ ಚೆಲ್ಲಾಟ ಎಲ್ಲ ಹೀಗೆ ಮುಂದುವರೆದ್ರೆ ಹೊಳೆ ಚಪ್ಪಲಿಗೆ ಸಗಣಿ ಮೆತ್ತಿ ಮುಖ ಕಿತ್ತೋ ತರ ಹೊಡೆದು ಬರ್ತೀನಿ. ಏಯ್, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನೋಡ್ಕೊಂಡ್ ಮಾತಾಡೋ. ಸಾಕ್ ಸುಮ್ಕಿರಿ, ಕಂಡಿದ್ದೀನಿ. ನೀವು ಧ್ವನಿ ಏರಿಸಿ ಮಾತಾಡಿದ ಕೂಡಲೇ ಬಾಲ ಮುದ್ಕೊಂಡು ಕೂರಕ್ಕೆ ನನ್ನ ಹಳೆ ಮಲ್ಲಿ ಅಲ್ಲ.